ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತಾ ಭಾವಿಸ್ತೀನಿ ಫ್ರೆಂಡ್ಸ್. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಲಾಗ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ರೆಸಿಪಿಯೊಂದಿಗೆ ಬಂದಿಲ್ಲ. ಇವತ್ತು ಫುಲ್ ಡೇ ಲಾಗ್. ನಾವು ಎಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಆ್ಯಂಡ್ ನಮ್ಮ ಮನೆ ದೇವರು ದರ್ಶನ ಕೂಡ ಮಾಡಿಸ್ತೀನಿ ಇವತ್ತು. ಓಕೆನಾ? ಸೊ ಬನ್ನಿ ನೋಡ್ಕೊಂಬಂದುಬಿಡೋಣ. ಹಾಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ವಿಸಿಟ್ ಸಬ್ ಮಾಡಿ ಆ್ಯಂಡ್ ಹೈಪ್ ಆಪ್ಷನ್ ಇರುತ್ತೆ, ಅಲ್ಲಿ ಹೈಪ್ ಕೊಟ್ಟು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬಂದು 5:30 ಆಗಿದೆ. ಬಟ್ ನಾವು ಎದ್ದಿದ್ದು ಎಲ್ಲ 4:30ಗೆ ಎದ್ದಿದ್ದು. ನಾವು ಟಿಫನ್ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆಲ್ಲ ಇಟ್ಟು ಆ್ಯಂಡ್ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲರೂ ಸ್ನಾನ ಮಾಡಿ ಇನ್ನೇನು 5:30ಯಿಂದ ಲಾಗ್ ಮಾಡಿರೋದು ಇದು. ಓಕೆನಾ? ಇನ್ನು ನಮ್ಮ ಮನೇಲಿ ಯಾರೂ ಎದ್ದೇ ಇಲ್ಲ. ನಮ್ಮ ಮನೆಗೆ ಬಂದು ಬೀಗರು ನೆಂಟರು ಬಂದಿದ್ದರು. ನಮ್ಮ ತಂಗಿಯವರ ಅಮ್ಮ ಆ್ಯಂಡ್ ಅವ್ರ ತಂಗಿಯವರು ಎಲ್ಲರೂ ಬಂದಿದ್ದರು. ಅವ್ರು ಯಾರೂ ಬರಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾವೇ ನಮ್ಮ ಫ್ಯಾಮಿಲಿ ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ನೋಡ್ಬೋದು ಹೊರಟಿರೋದು ವಿಡಿಯೋ ಇದು. ಆ್ಯಂಡ್ ನಾವು ಚಿತ್ರದುರ್ಗದಿಂದ ನಮ್ಮ ಯಜಮಾನರು ಹುಟ್ಟಿ ಬೆಳೆದಿರುವಂತಹ ಊರಿಗೆ ಹೋಗ್ತಾ ಇರೋದು. ಅಲ್ಲಿ ನಮ್ಮ ಮನೆ ದೇವರ ದೇವಸ್ಥಾನ ಇರೋದು. ಸೊ ಹಾಗಾಗಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಬಟ್ 2 ವೀಕ್ಸ್ ಬ್ಯಾಕೆ ಅಂದ್ಕೊಂಡಿದ್ವಿ ಹೋಗಬೇಕು, ಹಾಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದು, ಹೋಗೋಕ್ಕಾಗಲಿಲ್ಲ. ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಕಾಲ ಕೂಡ ಬಂತು ಅಂತ ಅಂದ್ಕೊಂಡು ನಮ್ಮದೊಂದು ಹರಕೆ ಇತ್ತು. ಸೊ ಹಾಗಾಗಿ ಅದು ಹರಕೆನೂ ತೀರಂಗಾಗುತ್ತೆ, ಪೂಜೆ ಮಾಡಿಸಂಗೂ ಆಗುತ್ತೆ ಅಂತ ಅಂದ್ಕೊಂಡು ನಾವೆಲ್ಲ ಹೊರಟ್ವಿ. ನೋಡಿ ಇವಾಗ ಬಂದು ಕಾರಲ್ಲಿ ಕೂತ್ಕೊಂಡ್ವಿ. ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಅಂತ ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟಿದ್ರು. ನನಗೆ ಹಿಡಿತಾರೆ ಅವರು. ಬಂದು ಝೂಮ್ ಮಾಡಿ ತೋರಿಸ್ತಾ ಇದ್ರು. ಹಾಗೆ ಇದು ಬ್ಯಾಕ್ ಕ್ಯಾಮ್ರಾ. ಇವನು ನಮ್ಮ ಮಗ, ದೊಡ್ಡ ಮಗ, ನಮ್ಮ ಐದನವ್ರು ದೊಡ್ಡ ಮಗ. ನಾನು ಬರ್ತೀನಿ ಅಂತ ಹೇಳಿ ಅಂದ್ಕೊಂಡು ಕಾರ್ ಹತ್ಕೊಂಡು ಕೂತಿದ್ದ. ಅಯ್ಯೋ ಬೇಡ, ಸ್ಕೂಲ್ ಬೇರೆ ಇವಾಗ ಕಳಿಸಿದ್ದೀವಿ, ರಜೆ ಹಾಕ್ಸೋದು ಬೇಡ ಅಂತ ಅಂದ್ಕೊಂಡು ದೊಡ್ಡವನಿಗೆ ಮತ್ತು ಎರಡನವನಿಗೆ ಮನೇಲೇ ಬಿಟ್ಟು ಚಿಕ್ಕ ಮಗನಿಗೆ ಮಾತ್ರ ಕರ್ಕೊಂಡು ನಾವು ಹೋಗಿದ್ವು. ಅಂದರೆ ಅಲ್ಲಿ ಮನೆಯಲ್ಲಿ ನಮ್ಮ ತಂಗಿ, ಅವರ ಅಮ್ಮ ಆ್ಯಂಡ್ ಅವ್ರ ತಂಗಿಯರೆಲ್ಲರೂ ಇದ್ರಲ್ಲ. ಸೊ ಟಿಫನ್ ಮಾಡಿ ಇಟ್ಟು ಬಂದಿರೋದು ಅವರು ಮಾಡಿ ಕಳಿಸ್ತಾರೆ ಬಿಡು, ರೆಡಿ ಮಾಡಿ ಅಂತ ಅಂದ್ಕೊಂಡು ಬಿಟ್ಟು ಬಂದ್ವಿ. ಬಟ್ ಅವನು ಅಳ್ತಿರೋದು ನೋಡಿ ಕರ್ಕೊಂಡು ಹೋಗೋಣ ಅಂತ ಒಂದು ಕಡೆ ಮನಸ್ಸು ಬಂತು. ಬೇಡ, ಅದನ್ನೇ ಕಲ್ತ್ಕೊಂಡ್ಬಿಡ್ತಾರೆ ಅವರು, ಬೇಡ ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಹಾಗೆ ಮುಂದೆ ಬರ್ತಾ ನಮ್ಮ ಕಾರಲ್ಲಿ ಸ್ವಲ್ಪ ಏರ್ ಕಡಿಮೆ ಆಗಿತ್ತು. ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಅಲ್ಲಿ ಏರ್ ಹಾಕೋದು ಅಲ್ಲಿ ಓಪನ್ ಆಗಿರಲಿಲ್ಲ. ಇನ್ನೂ ಟೈಮ್ ಬಂದು ಇವಾಗ 6 o'clock ಏನೋ ಆಗಿತ್ತು. 6 o'clock ಎಷ್ಟು ಬೆಳಕು ಕಡ್ದಿದೆ ಅಂತ ನೋಡ್ಬೋದು ನೀವು. ಹಾಗೆ ಗಾಡಿಗೆ ಏರೆಲ್ಲ ಹಾಕಿಸ್ಕೊಂಡು ಇನ್ನು ನಾವು ಹೋದಾಗ ಇನ್ನು ಅವರು ಓಪನ್ ಮಾಡ್ತಾಯಿದ್ರು ಅಂಗಡಿ. ಅಂಕಲ್ ಇನ್ನೂ ಓಪನ್ ಆಗಿರಲಿಲ್ಲ. ಮತ್ತೆ ಏರ್ ಹಾಕಿಸ್ಕೊಂಡು ಅಲ್ಲೇ ಒಂದು 1/2 hour 3/4 hour ಆಗೋಯಿತು ನಮಗೆ. ಇನ್ನೇನು ಹೇರ್ ಹಾಕಿಸ್ಕೊಂಡು ಬಂದ್ವಿ. ನಮ್ಮ ಊರು ಬಂದು ಚಿತ್ರದುರ್ಗದಿಂದ ನಮ್ಮೂರಿಗೆ 1 hour ಏನೋ ಆಗುತ್ತೆ. ಬಟ್ ನಮ್ಮ ಬೇಗನೆ ಬಂದ್ವಿ. ಬಸ್ಸಲ್ಲಿ ಬಂದರೆ 1 hour ಆಗ್ಬೋದು. ನೋಡಿ ನಮ್ಮೂರಿಗೆ ಎಂಟ್ರಿ ಕೊಟ್ವಿ ನಾವು. ಅಲ್ಲೆಲ್ಲ ಮಾಡ್ಕೊಂಡಿರೋ ವಿಡಿಯೋಸ್ ಎಲ್ಲೋ ಸ್ಕಿಪ್ ಆಗಿದೆ. ಸೊ ರೋಡಲ್ಲಿ ಏನೂ ಮಾಡ್ಕೊಂಡಿಲ್ಲ ನಾನು. ಊರಿಗೆ ಎಂಟ್ರಿ ಕೊಟ್ಟಾಗ ಸ್ಟಾರ್ಟ್ ಮಾಡಿದೆ ಮತ್ತೆ ವಿಡಿಯೋಸು. ನೋಡ್ಬೋದು ಇದೇ ನಮ್ಮ ಯಜಮಾನರು, ಅವರು ಹುಟ್ಟು ಬೆಳೆದಿರುವಂತಹ ಊರು. ಬಟ್ ನಾವು ಚಿತ್ರದುರ್ಗದಲ್ಲಿ ಸ್ಟೇ ಆಗಿರೋದು ಇವಾಗ. ಸೊ ಮಂತ್ಲಿ 2 week ಆದರೂ ಬಂದು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಬಟ್ ಯಾವತ್ತೂ ವಿಡಿಯೋ ಮಾಡಿರಲಿಲ್ಲ ನಾನು. ಈ ಸಲ ಹರಕೆ ಒಂದಿತ್ತು ಅಲ್ವಾ, ಅದನ್ನಾದರೂ ತೀರ್ಸೋಣ ಅಂತ ಅಂದ್ಕೊಂಡು ತೀರಿಸ್ತಾ ಇದ್ವಿ. ಎಲ್ಲ ವಿಡಿಯೋನಾದರೂ ಮಾಡ್ಕೊಳ್ಳೋಣ ಲಾಗ್ ಥರ ಅಂದ್ಕೊಂಡು ಮಾಡಿರೋದು ನಾನು. ಇದೇ ನೋಡಿ ನಮ್ಮ ಯಜಮಾನ್ರವರ ಮನೆ. ಇದು ದೇವಸ್ಥಾನ ಹತ್ರನೇ ಬಂದು ನಿಲ್ಲಿಸಿದ್ವಿ. ಇದು ನಾವು ಹರಕೆ ಅಂತ ಅಂದ್ವಿ ನೋಡಿ. ಇದೇ ನೋಡಿ, ಅವರಿಗೆ ಅನ್ನೋದು ನಾನ್ ಸ್ಟಿಕ್ ಕುಕ್ವೇರ್ ಅಂತ ಬರುತ್ತೆ ನೋಡಿ. ಅದೇ ಇವಾಗ ಎಲ್ಲ ದೇವಸ್ಥಾನದಲ್ಲಿ ಬಂದಿದೆ ಒಂಥರ ಗಂಟೆ. ಅದೇ ಒಂದು ಸ್ವಿಚ್ ಹಾಕಿದರೆ ಅದೇ ಸೌಂಡ್ ಕೊಡುತ್ತೆ ಅಲ್ವಾ, ಗೊತ್ತಿದೆ ಅಂತ ಅನ್ಕೋತೀನಿ ನಾನು. ಸೊ ಅದನ್ನು ತೊಗೊಂಡು ಹೋಗಿದ್ವಿ. ಅಲ್ಲಿ ನಮ್ಮ ಯಜಮಾನ್ರು ಅದನ್ನು ಓಪನ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ನಮ್ಮ ಯಜಮಾನ್ರವರು ಅಂದರೆ ನಮ್ಮ ಗಂಡನ ಮನೆ ಒಳಗೆ ಬಂದು ವಿಡಿಯೋ ಮಾಡಿಕೊಂಡೆ. ಯಾವತ್ತೂ ತೋರಿಸಿಲ್ಲ ಅಲ್ವಾ ನಾನು. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವಿಡಿಯೋಸ್ ಮಾಡಿಕೊಂಡೆ. ಬಟ್ ಈ ಮನೇಲಿರೋದು ಇವಾಗ ಸದ್ಯಕ್ಕೆ ನಮ್ಮ ಭಾವ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರೆ ಅಲ್ವಾ, ಅವರ ಅಣ್ಣ ಒಬ್ಬರು ಇದ್ದಾರೆ. ಸೊ ಇವಾಗ ಅವರೆಲ್ಲ ಡೆತ್ ಆಗಿದ್ದಾರೆ. ಸೊ ನಾವು ಅವರ ವೈಫು ಮಕ್ಕಳೆಲ್ಲ ಇದೇ ಮನೇಲಿರೋದು. ಬಟ್ ಇವಾಗ ಅದು ಹರಕೆ ಅಂತ ಅಂದಮೇಲೆ ನಮ್ಮ ದೇವರಿಗೆ ನಾವು ಬೆಲ್ಲದನ್ನ ಅಂತ ಮಾಡ್ತೀವಿ, ಆಯಿತಾ. ಸೊ ಗೊತ್ತಿದೆ ಅನ್ಕೋತೀನಿ ಬೆಲ್ಲದನ್ನ. ನಾನು ಹೋಗಿ
ಪ್ರಸಾದಕ್ಕೆ ಅಂತ ಬೆಲ್ಲದನ್ನು ರೆಡಿ ಮಾಡ್ತಾ ಇದ್ದೆ. ನೋಡ್ಬೋದು ಇದೆ ರೈಸ್ ಇಟ್ಬಿಟ್ಟು ಅದರೊಳಗೆ ಬೆಲ್ಲ ಹಾಕಿ ಸ್ವಲ್ಪ ತುಪ್ಪ ಮೇಲೆ ಹಾಕಿದ್ರೇ ಅದೇ ಬೆಲ್ಲದನ್ನು ನಾನು ಈ ಕಡೆ ಬೆಲ್ಲದನ್ನು ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ನಮ್ಮ ಮೈದ್ನವ್ರು ಬಂದು ದೇವ್ರ ಮನೆ ಅಂದರೆ ನಮ್ಮ ದೇವಸ್ಥಾನದೊಳಗೆ ಹೆಣ್ಮಕ್ಳು ಯಾರೂ ಹೋಗಂಗಿಲ್ಲ ಆಯಿತಾ, ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲಿ ಒಳಗೆ ಹೋಗಿ ಪೂಜೆ ಮಾಡೋದು. ನಮಗೆಲ್ಲ ಎಂಟ್ರಿ ಇಲ್ಲ, ಏನಿದ್ರು ಹೊರಗೆಯಿಂದನೇ ಕೈ ಮುಕ್ಕೊಂಡು ಬರಬೇಕು ಅಷ್ಟೇ, ಒಳಗೆಲ್ಲ ಹೋಗೋದಿಲ್ಲ ನಾವು. ಸೊ ಅಲ್ಲಿ ದೇವ್ರ ಮನೆ ಒಳಗಿರೋ ದೀಪ ಮತ್ತು ಆ್ಯಂಡ್ ದೇವ್ರ ವಿಗ್ರಹ ಎಲ್ಲ ಇದೆಯಲ್ವಾ, ಸೊ ಅದೆಲ್ಲ ನಾವು ಮುಟ್ಟಂಗಿಲ್ಲ, ಏನಿದ್ರೂ ಅವರೇ ಮಾಡ್ಕೋಬೇಕು. ಏನು ಪ್ರಸಾದ ಮಾತ್ರ ನಾವು ಮಾಡಿಕೊಟ್ಟು ಕೈ ಮುಕ್ಕೊಂಡು ಬರೋದು. ಆಗ ಎಲ್ಲ ರೆಡಿ ಮಾಡಿದ್ರು ನೋಡಿ. ಇದು ಸೇವಾಲಾಲ್ ಅಂತ ಇಲ್ಲಿ ಟ್ರಂಕ್ ಒಳಗೆ ಟ್ರಂಕ್ ಅಂತ ತೋರಿಸಿದೆ ಅಲ್ವಾ, ಸೊ ಆ ಕಡೆ ದೇವಸ್ಥಾನ ಕಟ್ತಾ ಇದ್ದಾರೆ. ಸೊ ಅಲ್ಲಿ ಟ್ರಂಕ್ ಒಳಗೆ ಇಟ್ಟು ಇಲ್ಲೇ ನಮ್ಮ ಮನೆ ದೇವ್ರ ಮುಂದೆನೇ ಇಟ್ಟಿರೋದು. ಸೇವಾಲಾಲ್ ಅಂತ ನಮ್ಮ ಇದರಲ್ಲಿ ಬರುತ್ತೆ ದೇವ್ರ ಹೆಸರು. ಸೊ ದೇವಸ್ಥಾನ ಹೂವು ಎಲ್ಲ ತೊಗೊಂಡೋಗಿರೋದೆಲ್ಲ ಹಾಕಿ ಅಲ್ಲೇ ದೀಪ ಹಚ್ಚಿ ಕಾಯೆಲ್ಲ ಹೊಡೆದು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮೈದ್ನವರು. ಆ್ಯಂಡ್ ನಮ್ಮ ಮೈದ್ನವ್ರು ಅಂದರೆ ನಮ್ಮ ದೊಡ್ಡ ಮಾವ ಅಂತ ಇದ್ದಾರೆ, ಅವ್ರು ಒಳಗಿದ್ದಾರೆ. ಇವರು ನಮ್ಮ ಯಜಮಾನ್ರು. ಅವರು ಬೇವಿನ ಸೊಪ್ಪು ತೊಗೊಂಬ ಅಂತ ಅಂದಾಗ ಸೊ ಅವರು ಬೇವಿನ ಸೊಪ್ಪು ತಂದು ಎಲ್ಲ ಸಿಗಿಸ್ತಾಯಿದ್ರು ನೋಡಿ. ನಮ್ಮ ಮನೆ ದೇವ್ರ ದರ್ಶನ ಮಾಡಿಸಿದ್ದೀನಿ ಇವತ್ತು. ಶ್ರೀ ಕಾಳಿಕಾಂಬ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಅನ್ಕೋತೀನಿ. ತುಂಬ ಪವರ್ಫುಲ್ ದೇವರು ಮಾತ್ರ. ಅದ್ರ ಬಗ್ಗೆ ಈ ದೇವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತಲೂ ಕೂಡ ಅನ್ಕೋತೀನಿ ನಾನು. ತುಂಬ ಪವರ್ಫುಲ್ ಅಂತ ನೋಡಿ. ನಾವು ತೊಗೊಂಡೋಗಿರುವಂತಹ ಹರಕೆ ಅಂತ ಕೊಟ್ವಿ ಅಲ್ಲ, ಅದನ್ನು ಕೂಡ ಅಲ್ಲೇ ಸೆಟ್ ಮಾಡಿ ಸೌಂಡ್ ಅಲ್ಲೇ ಹಾಕಿದ್ವು. ಆ ಸೌಂಡು ಫುಲ್ ಇತ್ತು, ನಾನು ಇಟ್ಕೊಂಡ್ಬಂದಿದ್ದೆ ಇಲ್ಲಿ ಹಾಕೋಣ ಅಂತ ನೋಡಿದ್ರೆ ಅದು ಫುಲ್ ಸೌಂಡ್ ಇತ್ತು. ಏನೋ ಒಂದು ನಾವೆಲ್ಲ ಮಾತಾಡ್ತಾ ಇದ್ವಿ ಅಲ್ಲಿ. ಸೊ ನಮ್ಮ ಭಾಷೆ ನಿಮಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಂಡೆ ನಾನು ವಾಯ್ಸ್ ಎಲ್ಲ ರಿಮೂವ್ ಮಾಡಿ ನಾನು ವಾಯ್ಸ್ ಕೊಡೋದು. ಮತ್ತು ನೋಡಿ ಇಲ್ಲಿ ಬಾಡಿಸ್ತಿದೆ, ಅದು ಸ್ವಿಚ್ ಹಾಕಿದ್ರೇ ಕೇಳಿದರೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆಂದ ಇತ್ತು ಸೌಂಡ್ ಮಾತ್ರ. ಹಾಗೆ ನಾವು ಇಲ್ಲಿ ಬೆಲ್ಲದ ದೀಪ ಕೂಡ ಹಚ್ಚಿದ್ವಿ. ಬೆಲ್ಲದ ದೀಪ ಏನೋ ನಮ್ಮ ತಂಗಿ ಏನೋ ಸಂಕಲ್ಪ ಮಾಡ್ಕೊಂಡಿದ್ಲಂತೆ, ಸೊ ಬೆಲ್ಲದ ದೀಪ ಅವಳು ಹಚ್ಚಿದ್ಲು. ಅದೆಲ್ಲ ಆದಮೇಲೆ ಪ್ರಸಾದಕ್ಕೆ ಅಂತ ನಾವು ಬೆಲ್ಲದನ್ನು ಮಾಡಿದ್ವಿ ಅಲ್ಲ, ಸೊ ಅಲ್ಲಿ ಬಂದಿರೋರಿಗೆಲ್ಲ ಪ್ರಸಾದ ಎಲ್ಲ ನಮ್ಮ ಮನೆಯವರೇ ಹಂಚಿದ್ದು ಪ್ರಸಾದ. ಇವರು ಪೂಜೆ ಎಲ್ಲ ಆದಮೇಲೆ ನಮ್ಮ ನಾದಿನಿಯವರು ಬಂದರು ದೇವಸ್ಥಾನಕ್ಕೆ. ಆ್ಯಂಡ್ ನಾನು ನಮ್ಮ ನಾದಿನಿಯವ್ರಿಗೂ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದು ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ನಾದಿನಿ ಮನೆ ಇರೋದು. ಸೊ ನಮ್ಮ ನಾದಿನಿಗೆ ನಮ್ಮೂರಲ್ಲೇ ಕೊಟ್ಟಿರೋದು. ಅಂದರೆ ನಮ್ಮ ಹಸ್ಬೆಂಡ್ ಅವರ ಸ್ವಂತ ಸೋದರ ಮಾವಂಗೆ ನಾವು ನಮ್ಮ ನಾದಿನಿಯವ್ರಿಗೆ ಕೊಟ್ಟು ಮದುವೆ ಮಾಡಿಸಿರೋದು. ಹಾಗೆ ದೇವಸ್ಥಾನದೆಲ್ಲ ಪೂಜೆ ಆಗಿ ಇವಾಗ ನಮ್ಮ ಅತ್ತೆ ಮಾವಂಗೆ ಪೂಜೆ ಮಾಡೋಣ ಅಂತ ನಮ್ಮ ಮನೆಯೊಳಗೆ ಬಂದು ನಮ್ಮ ಅತ್ತೆ ಮಾವ ಆ್ಯಂಡ್ ನಮ್ಮ ಯಜಮಾನ್ರವರ ಅಜ್ಜ ಹಾಗೆ ನಮ್ಮ ಭಾವ ಎಲ್ರಿಗೂ ಹಾರ ತಗೊಂಡು ಹೋಗಿದ್ದು, ಹೂವಿನ ಹಾರ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಊಟಕ್ಕಂತ ಬಂದ್ವಿ. ನಮ್ಮ ನಾದಿನಿಯರ ಮನೆ ನೋಡಿ ತೋರಿಸಿದ್ದೀನಿ ನಾನು. ಸೊ ನಾನು ನನ್ನ ಮಗ ಹೊರಟ್ವಿ. ನಾವೇ ಫಸ್ಟ್ ಎಂಟ್ರಿ ಕೊಟ್ಟಿದ್ದು, ಅವರೆಲ್ಲ ಇನ್ನೂ ದೇವಸ್ಥಾನ ಹತ್ರನೇ ಇದ್ದರು. ನಾನು ಬಂದ ತಕ್ಷಣ ನಮ್ಮ ನಾದಿನಿ ಬಾಬಾ ಅಂತ ಕರಿತಾ ಇದ್ರು. ಪೂಜೆ ಆದಮೇಲೆ ಬರ್ತೀನಿ ಯಾಕ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಆಮೇಲೆ ನಮ್ಮ ನಾದಿನಿ ಮನೆಗೆ ನಾನೇ ಬಂದೆ. ಸೊ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ನಾವು ಹೋಗಿರೋ ಸ್ಪೆಷಲು ನಮ್ಮ ನಾದಿನಿ ಬಂದು ಒಬ್ಬಟ್ಟು ಮಾಡಿದರು, ಒಬ್ಬಟ್ಟು ಊಟ ಮಾಡಿದರು. ಸೊ ಇನ್ನು ಒಬ್ಬಟ್ಟಿನೂ ಮಾಡಿರಲಿಲ್ಲ. ಆಮೇಲೆ ನಾನು ಹೋದ್ಮೇಲೆ ನಮ್ಮ ನಾದಿನಿ ಆಲ್ರೆಡಿ ಒಬ್ಬಟ್ಟು ಸಾರು ರೈಸ್ ಎಲ್ಲ ಪಲ್ಯ ಎಲ್ಲ ಮಾಡಿ ಇಟ್ಟಿದ್ರು. ನಾನು ಹೋಗಿ ಒಬ್ಬಟ್ಟು ಮಾಡಿದೆ. ಹಾಗೆ ಟೈಮ್ ಕೂಡ 10:30 ಏನೋ ಆಗಿತ್ತು, ತುಂಬಾ ಲೇಟ್ ಆಗಿತ್ತು ಟಿಫನ್ ಮಾಡೋದು. ಇನ್ನೇನು ಟಿಫನ್ ಮಾಡೋದು, ಡೈರೆಕ್ಟ್ ಊಟನೇ ಅಂತ ಅಂದ್ಕೊಂಡು ಎಲ್ಲ ರೆಡಿಯಾಗಿತ್ತು ಅಲ್ವಾ ಅಂತ 10:30ಗೇನೋ ಎಲ್ಲರೂ ಊಟ ಕೂತ್ಕೊಂಡ್ವಿ. ನೋಡಿ ನಾನೆಲ್ಲ ತೋರಿಸಿದ್ದೀನಿ ನಿಮಗೆ ಏನೇನು ಮಾಡಿದ್ದಾರೆ ಅಂತ. ಪಲ್ಯ, ಒಬ್ಬಟ್ಟು ಸಾರು, ಒಬ್ಬಟ್ಟು, ಹಾಲು, ರೈಸು ಆ್ಯಂಡ್ ಮಾವಿನಕಾಯಿ, ಶಿಕರಣೆ, ತುಪ್ಪ ಎಲ್ಲ ರೆಡಿ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ ಊಟಕ್ಕೆ. ನಮ್ಮ ತಂಗಿ ಊಟ ಬಡಿಸ್ತಾ ಇದ್ರು. ಚಾಪೆ ಹಾಕ್ತೀನಿ ಅಂತ ಅಂದರೆ ನಾವೇನು ನೆಂಟ್ರಲ್ಲ, ಸುಮ್ಮನೆ ನಮ್ಮ ತಾಯಿ ಚಾಪೇನು ಬೇಡ, ಹಾಗೆ ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಅಂದ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಹರಟೆ ಹೊಟ್ಕೊಂಡು ಮಾತೆಲ್ಲ ಮುಗಿಸಿ ಇನ್ನೇನು 4:15 ಆಯಿತು. ಅಷ್ಟರಲ್ಲಿ ನಾವು ಕೂಡ ಹೋಗೋಣ ಅಂತ ಬಂದು ನಮ್ಮ ನಾದಿನಿ ಒಂಥರ ಮುಖ ಮಾಡ್ಕೊಂಡಿದ್ರು. ಹೋಗ್ತಾಯಿದ್ರೆ ಇರಿ ಇವತ್ತಿದ್ದು ನಾಳೆ ಹೋಗಿ ಅಂತ ಅಂದರು. ಪರವಾಗಿಲ್ಲ ಹೋಗ್ತೀವಿ, ಮಕ್ಕಳಿಗೆ ಬಿಟ್ಟು ಬಂದಿದ್ದೀವಿ ಅಂತ ಅಂದ್ಕೊಂಡು ಬಂದು ನಮ್ಮ ನಾದಿನಿ ಜೊತೆನೂ ಸ್ವಲ್ಪ ಮಾತಾಡಿ ಇರಿ ಅಂತಲೂ ಹೇಳಿದ್ರು. ಹೋಗ್ತಾ ಇದ್ದೀರಾ ಇವತ್ತು ಏನಾದರೂ ನಾನ್ ವೆಜ್ ತರ್ತೀವಿ ಅಂತ ಹೇಳ್ತಾಯಿದ್ರು. ಬೇಡ, ನಾವೇ ನಾನ್ ವೆಜ್ ತಿಂತಾ ಇರ್ತೀವಿ, ಇನ್ನೊಂದು ಸಲ ಬಂದಾಗ ಇದ್ಬಿಟ್ಟು ಹೋಗ್ತೀವಿ ಅಂತ ಬಂದ್ವಿ. ನೋಡಿ ಹೊರಟಿರೋದು ಕೂಡ ವಿಡಿಯೋ ಮಾಡಿಕೊಂಡೆ, ಸ್ವಲ್ಪ ಹಾಕಿ ಕ್ಲಿಪ್ಪೆಲ್ಲ ಇಟ್ಕೊಂಡೆ.
ಬರೀ ನಾದಿನೇ ತೋರಿಸ್ತಾ ಇದ್ದಾರೆ, ನಾದಿನ ಗಂಡನ ತೋರಿಸ್ತಾ ಇಲ್ಲ ಅಂತ ಅನ್ಕೋಬೇಡಿ. ಯಾಕಂದರೆ ಅವರು ಟೀಚರ್ ಅಲ್ವಾ, ಸೊ ಸ್ಕೂಲ್ ಮಾಸ್ಟರು, ಅವ್ರು ಸ್ಕೂಲಿಗೆ ಹೋಗಿದ್ರು. ಸೊ ನಾವು ಅವರಿಗೆ ಫೋನ್ ಮಾಡಿನೇ ಬಂದ್ವಿ ನಾವು. ಸೊ ಹೊರಡ್ತೀವಿ ಅಂತ ಅಂದ್ಕೊಂಡು ಹೇಳಿಬಿಟ್ಟು ಬಂದ್ವಿ. ಹಾಗೆ ಬರ್ತಾನೆ ಇನ್ನೇನು ಬಂದ್ವಿ ದುರ್ಗಕ್ಕೆ. ಬರ್ತಾ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಕೊಂಡು, ಸ್ಕೂಲ್ ಇದೆ ನಮ್ಮ ಮಕ್ಕಳು ಹೋಗ್ತಿರೋ ಸ್ಕೂಲು. ಸೊ ಸ್ಕೂಲಿಗೆ ಹೋಗಿ ನಮ್ಮ ಇದನ್ನ ಆ್ಯಂಡ್ ನಮ್ಮ ತಂಗಿ ಅವರು ಏನೋ ಗ್ರೂಪಲ್ಲಿ ಆ್ಯಡ್ ಆಗಿಲ್ಲ ನೇಮು ಅಂತ ಅಂದ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸಿ ಕೊನೆಗೆ ಮನೆಗೆ ಬಂದುಬಿಟ್ಟು ಸ್ಟ್ರಾಂಗ್ ಆಗಿರುವಂಥ ಒಂದು ಟೀ ಮಾಡಿಕೊಂಡು ಕುಡಿದು ಎಲ್ಲ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊತ ಕೂತಿದ್ವಿ. ನೋಡ್ಬೋದು. ಆಮೇಲೆ ಎದ್ದೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಕೆಲಸನ ಸ್ಟಾರ್ಟ್ ಮಾಡಿದ್ವಿ, ಅಡುಗೆ ಕೆಲಸ. ಸೊ ಇವತ್ತಿನೆಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಓಕೆನಾ. ಮತ್ತೆ ಹೊಸ ಲಾಗ್ ಅಥವಾ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಸಿಗುವ ಮತ್ತೆ ನ್ಯೂ ಲಾಗಲ್ಲಿ.